ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ತೊಗೊಂಡು ಬಂದೀನಿ. ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಮೇಲಿಕ್ಕೆ ಎತ್ತಲಿಕ್ಕೆ ಹೋಗಬೇಡ್ರಿ, ಕೊನೆ ತನಕ ನೋಡ್ರಿ. ಬರ್ರಿ ಇವ್ರ ಪರಿಚಯ ಮಾಡಿಕೊಳ್ಳೋಣಂತ. ಇವ್ರ ಪರಿಚಯ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಇವ್ರ ಬಯಕೆ ಏನು ಅಂತ ಕೇಳೋಣ ಬರ್ರಿ. ನನಗೆ ಸುಖ ಕೊಡುವುದಕ್ಕೆ ಯಾರೂ ಇಲ್ಲದ ಕಾರಣದಿಂದ ಒಬ್ಬರನ್ನ ಇಟ್ಟುಕೊಂಡು ಸುಖ ಅನುಭವಿಸೋಣ ಅಂತ ಅಂದುಕೊಂಡಿದ್ದೇನೆ ಅಂತ ಹೇಳಿತಾರ್ರಿ. ಬರ್ರಿ ಇವ್ರ ಪ್ರೊಫೈಲ್ ಹೆಂಗೈತಿ ಅಂತ ನೋಡೋಣ. ಇವರ ಹೆಸರು ಬಂದು ಭಾರತಿ ಅಂತ ಹೇಳಿತಾರ್ರಿ. ಇವ್ರ ಊರು ಮೈಸೂರು ಅಂತ ಹೇಳ್ಯಾರ್ರಿ. ಇವ್ರ ವಯಸ್ಸು 30 ವರ್ಷ ತುಂಬೈತಿ ಅಂತ ಹೇಳ್ಯಾರ್ರಿ. ಇವ್ರ ಎತ್ತರ ಬಂದು 5 ಅಡಿ ಇದೀನಿ ಅಂತ ಹೇಳಿತಾರ್ರಿ. ಇವ್ರ ಸಮಸ್ಯೆ ಏನು ಅಂತಂದ್ರೆ, ನನ್ನ ಗಂಡ ಬೇರೆ ಹೆಣ್ಣಿನ ಸಹವಾಸ ಮಾಡಿ ಅವರನ್ನು ಬಿಟ್ಟಿದಾರಂತ್ರಿ. ಹಾಗಾಗಿ ಈ ಪ್ರೊಫೈಲನ್ನು ಕಳಿಸ್ಯಾರ್ರಿ. ನೋಡ್ರಿ, ಇದು ಎಷ್ಟು ಭಾರತಿ ಅವರ ಪ್ರೊಫೈಲ್ ಆಗೈತ್ರಿ. ಈ ಒಂದು ವಸ್ತುವನ್ನ ಮನೆಯ ಮುಖ್ಯ ಬಾಗಿಲಿಗೆ ನೇತು ಹಾಕಿದರೆ ಲಕ್ಷ್ಮಿ ಒಲಿಯುತ್ತಾಳೆ. 1 ಸ್ವಸ್ತಿಕ್, ಕವಡೆ, ಕುದುರೆಯ ಲಾಳ, ಶ್ರೀಯಂತ್ರ, ಲಕ್ಷ್ಮಿಯ ಹೆಜ್ಜೆ ಗುರುತು. ಇವುಗಳನ್ನು ಮನೆಯ ಮುಖ್ಯ ಬಾಗಿಲಿಗೆ ಇಡುವುದರಿಂದ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ. ಭಾರತಿಯವರ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಹೇಳ್ಕೊಂಡಿದ್ದಾರೆ. ಏನು ಅಂತ ನೋಡೋಣ ಬರ್ರಿ. ನನ್ನ ಹೆಸರು ಭಾರತಿ. ನಾನು ಒಂದು ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡುತ್ತಿದ್ದೇನೆ. ಮದುವೆಯಾಗಿ 6 ವರ್ಷವಾಗುತ್ತಿದೆ. ಮದುವೆ ಆದಾಗಿನಿಂದಲೂ ಅವರಿಗೆ ಹೆಣ್ಣಿನ ಶೋಕಿ ಜಾಸ್ತಿನೇ ಇದೆ. ನಾನು ಸ್ವಲ್ಪ ದಪ್ಪವಾಗಿ ಕಪ್ಪಾಗಿ ಇರೋದ್ರಿಂದ ರಾತ್ರಿ ಹೊತ್ತು ನನಗೆ ಸುಖ ಕೊಡಲು ಹಿಂದು ಮುಂದು ನೋಡುತ್ತಾರೆ. ನಾನು ಕೆಲಸ ಮಾಡಿ ಕೂಡಿಟ್ಟ ಹಣ ಎಲ್ಲ ತಕ್ಕೊಂಡು ಕುಡಿದು ಬಂದು ಜಗಳ ಮಾಡುತ್ತಿದ್ದರು. ಇದರಿಂದ ಬೇಸತ್ತು ಬೇರೆ ಮನೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇನೆ. ಎಷ್ಟೋ ದಿನಗಳ ಕಾಲ ಮೊಬೈಲ್ ನೋಡಿಕೊಂಡು ಹಾಗೆ ತೃಪ್ತಿಪಡಿಸಿಕೊಂಡು ಜೀವನ ಮಾಡುತ್ತಿದ್ದೇನೆ. ಆದ್ದರಿಂದ ನನ್ನ ಗಂಡನಿಗೆ ಡೈವರ್ಸ್ ಕೊಟ್ಟು ಬೇರೆ ಮದುವೆ ಮಾಡಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದ್ದೀನಿ ಅಂತ ಭಾರತಿ ಅವರು ಹೇಳ್ಕೊಂಡಿದ್ದಾರೆ. ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಒಳಗೆ ಓಕೆ ಅಂತ ಕಮೆಂಟ್ ಹಾಕ್ರಿ. ಹಂಗೆ ನಿಮ್ಮ ನಂಬರನ್ನು ಸೆಂಡ್ ಮಾಡಿರಿ. ಈ ಲಕ್ಷಣಗಳನ್ನು ಹೊಂದಿರುವ ಒಬ್ಬ ಗಂಡಸು ಬೇಕು ಅಂತ ಭಾರತಿ ಅವರು ಹೇಳಿದ್ದಾರೆ. ಯಾವ್ಯಾವು ಅಂತ ನೋಡೋಣ ಬರ್ರಿ. ನನಗೆ ಅಂತ ಹೆಚ್ಚು ಸಮಯ ಕೊಡುವಂತಹ ಹುಡುಗ ಬೇಕು. ಅವನಿಗೆ ನನ್ನನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿಕೊಂಡು ಹೋಗುವಂಥ ಮನಸ್ಥಿತಿ ಇದ್ದರೆ ಸಾಕು. ವಯಸ್ಸಾಗಿದ್ದರೂ ಪರವಾಗಿಲ್ಲ, ನೋಡಿದ ಕೂಡಲೇ ಮದುವೆ ಆಗುವುದಿಲ್ಲ. ಅವನ ಜೊತೆ ಒಂದು ಸಾರಿ ಸುಖ ಅನುಭವಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ಭಾರತಿಯವರು ಹೇಳಿದ್ದಾರೆ. ಭಾರತಿಯವರ ಇಷ್ಟು ಪ್ರೊಫೈಲ್ ಆಗೈತ್ರಿ. ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದಗಳು ರೀ.